ಈಗ ಎಲ್ಲ ರೆಡಿಯಾಗಿ ದೊಡ್ಡಮ್ಮ ದೇವಸ್ಥಾನದ ಕಡೆಗೆ ಹೊರಟಿದ್ದೀವಿ. ನಾನು ನಮ್ಮ ಚಿಕ್ಕಮ್ಮ ನಮ್ಮ ಅಕ್ಕ ಎಲ್ಲ ಹೋಗ್ತಾ ಇದ್ದೀವಿ. ಬಾಬಾ ಏನು ಬಿಸಿಲು ಹೊಡಿತಾ ಇದೆ ಗೊತ್ತಾ? ಬಾಬಾ ಬಿಸಿಲಿಗೆ ಬಗ ಬಗ ಅಂತ ಇದೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಬ್ಬ ಆಗ್ತಾ ಇಲ್ಲಪ್ಪ ಬಿಸಿಲಿಗೆ. ಮನೇಲಿ ಇದು ಥಂಡಿನಲ್ಲಿ ಈ ರೀತಿ ಬಿಸಿಲಲ್ಲಿ ಬರಬೇಕು ಅಂದರೆ ಕಷ್ಟ. ಆ್ಯಂಡ್ ನೋಡಿ ತಲೆಗೆಲ್ಲ ಸೆರಿಗೆ ಹಿಂಗೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ರಸ್ತೆಯಲ್ಲಿ. ಹಬ್ಬ ಬಿಸಿಲು ಬಿಸಿಲು ಬಿಸಿಲು. ಹಾಗೆ ನಡ್ಕೊಂಡು ದೊಡ್ಡಮ್ಮ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿನ ವಾತಾವರಣ ನೋಡಿ, ಆ ಕಡೆ ಕೆರೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ. ಅದಕ್ಕೆ ಹೇಳೋದು ಅಲ್ಲಲ್ಲೇ ಮರಗಳು ನೆಡಬೇಕು. ಹಿಂಗೆ ಮರ ಇದ್ರೆ ನೋಡಿ ತಣ್ಣಗಿರುತ್ತೆ. ಹಬ್ಬ ಇಲ್ಲಾಂದರೆ ಬಿಸಿಲು ಹಬ್ಬ ಸುಸ್ತಾಗೋಯ್ತು ಅಲ್ಲಿಂದ ನಡ್ಕೊಂಡು ಬರೋಷ್ಟರಲ್ಲಿ. ಆ್ಯಂಡ್ ಇನ್ನೇನು ಹತ್ರ ಬಂದ್ಬಿಟ್ವಿ ದೇವಸ್ಥಾನದ ಹತ್ರ. ಕಾರು ಗಾಡಿ ಓಡ್ಸೋಕ್ಕೆ ಬರೋಂಗಿದ್ರೆ ಆರಾಮಾಗಿ ಓಡಿಸ್ಕೊಂಬಂದ್ಬಿಡ್ತಾ ಇದೆ. ಎರಡೂ ಬರೋಲ್ಲ. ಸೈಕಲ್ ಓಡಿಸ್ಬಿಟ್ಟೆ ಒಬ್ರಿಗೆ ಆಕ್ಸಿಡೆಂಟ್ ಮಾಡಿಬಿಟ್ಟಿದ್ದೆ. ಸೊ 4 ಸ್ಟಿಚ್ಚೇನೋ ಹಾಕ್ಸಿದ್ವಿ. ಸೊ ಹಾಗಾಗಿ ಏನೂ ಕಲ್ತಿಲ್ಲ ಆ ಭಯಕ್ಕೆ. ಅಲ್ಲಿ ನೋಡಿ ಹೆಂಗಿದೆ ಹೂವು ಗಿಡಗಳು. ಇಲ್ಲಿ ಕಾಣಿಸ್ತಾ ಇರೋದೇ ದೇವಸ್ಥಾನ. ಆ್ಯಂಡ್ ದೇವಸ್ಥಾನ ಹತ್ರ ಬಂದು ಇದೇ ದೇವಸ್ಥಾನ. ಆ್ಯಂಡ್ ಮಧ್ಯಾಹ್ನ ಹೊತ್ತು ಇಲ್ಲಿ ಊಟ ಹಾಕ್ತಾರೆ. ಆ್ಯಂಡ್ ಶಾಲಾ ಮಕ್ಕಳೆಲ್ಲ ಬಂದು ಇಲ್ಲಿ ತಿಂತಾರೆ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಫುಲ್ಲು ಪ್ರಶಾಂತವಾಗಿದೆ. ಆ್ಯಂಡ್ ಅಮ್ಮನಿಗೂ ಕೂಡ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಶುಕ್ರವಾರ ಮಂಗಳವಾರ ಇಲ್ಲಿ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡ್ತಾರೆ ದೊಡ್ಡಮ್ಮನಿಗೆ. ಅಮ್ಮನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಆ್ಯಂಡ್ ಸುಮಾರು ಜನ ವಿಡಿಯೋಗಳನ್ನು ಹಾಕ್ತಾರೆ. ನಮ್ಮ ಬೆಳ್ಳಂಡೂರಿನ ದೊಡ್ಡಮ್ಮ ದೇವಸ್ಥಾನ ಅದು ನೋಡಿರ್ಬೋದು. ಆ್ಯಂಡ್ ಅಮ್ಮನ ನೋಡಿ ಆ್ಯಂಡ್ ಸಾಕಷ್ಟು ಜನಕ್ಕೆ ಬಹಳ ಒಳ್ಳೇದು ಮಾಡ್ತಾರೆ. ಬೇರೆ ಬೇರೆ ದೂರದಿಂದ ಜನಗಳು ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಸಾಕಷ್ಟು ಭಕ್ತಾದಿಗಳಿದ್ದಾರೆ ಈ ಒಂದು ದೇವಸ್ಥಾನಕ್ಕೆ. ಆ್ಯಂಡ್ ಇದೆಲ್ಲವೂ ಕೂಡ ಉತ್ಸವ ಮೂರ್ತಿಗಳು. ಆ್ಯಂಡ್ ಎಷ್ಟು ಚೆನ್ನಾಗಿದೆ ನೋಡಿ. ಬೇರೆ ಬೇರೆ ಜಾತ್ರೆಗಳಿಗೆಲ್ಲ ಆ ದೇವಸ್ಥಾನಕ್ಕೆ ಬಂದು ಉತ್ಸವ ಮೂರ್ತಿಗಳನ್ನು ತೊಗೊಂಡು ಹೋಗ್ತಾರೆ. ಆ್ಯಂಡ್ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಉತ್ಸವ ಮೂರ್ತಿಗಳು. ಆ್ಯಂಡ್ ನೋಡಿ ಆಚೆ ಇರುವಂತಹ ಗರುಡ ಗಂಬ. ಪೂಜೆ ಎಲ್ಲ ಆದಮೇಲೆ ಅಮ್ಮನ ಬೆಳ್ಳಿಯ ಒಂದು ಉತ್ಸವ ಮೂರ್ತಿ ಇದೆ. ವಾದ್ಯಗಳ ಸಮೇತವಾಗಿ ಈ ದೇವಸ್ಥಾನದ ಒಳಗಡೆ ಉತ್ಸವ ಮೂರ್ತಿಯನ್ನು ತಗೊಂಡು ದೇವಸ್ಥಾನವನ್ನು 3 ಬಾರಿ ಸುತ್ತ ಹಾಕ್ತಾರೆ. ಅದರ ಹಿಂದೆ ಕೂಡ ಜನಗಳು ಸುತ್ತನ್ನು ಹೊಡಿತಾರೆ. ಶುಕ್ರವಾರ ಮಂಗಳವಾರ ಇದು ಆಗುತ್ತೆ. ಹಾಗೆ ಪೂಜಾರಿಗೆ ಶುಕ್ರವಾರ ಮಂಗಳವಾರ ದೇವರು ಕೂಡ ಬರುತ್ತೆ. ಕೆಲವರೆಲ್ಲ ಹೋಗಿ ಸಮಸ್ಯೆಗಳನ್ನು ಕೇಳ್ತಾರೆ. ಆ್ಯಂಡ್ ನೋಡಿ ಉತ್ಸವ ಮೂರ್ತಿಯನ್ನು ತೊಗೊಂಡು ಬರ್ತಾ ಇದ್ದಾರೆ. ಈ ರೀತಿ 3 ಬಾರಿ ದೇವಸ್ಥಾನವನ್ನು ಒಳಗಡೆ ಗರ್ಭಗುಡಿಯನ್ನು ಸುತ್ತ ಹಾಕ್ತಾರೆ. ಆ್ಯಂಡ್ ಶುಕ್ರವಾರ ಮಂಗಳವಾರ ಜನ ಜಾಸ್ತಿನೇ ಇರ್ತಾರೆ. ಮಂಗಳಾರತಿ ಎಲ್ಲ ತಗೊಂಡು ನಾನು ಬಂದು ದೇವಸ್ಥಾನದಲ್ಲಿ ಕೂತಿದ್ದೀನಿ. ಆಚೆ ನೋಡಿ ಅನ್ನ ಪ್ರಸಾದವನ್ನು ಕೂಡ ಹಾಕ್ತಾರೆ. ಆ್ಯಂಡ್ ಇವಾಗ ದೇವಸ್ಥಾನದಿಂದ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟಿದ್ದೀವಿ. ಆ್ಯಂಡ್ ಭಂಡಾರ ನೋಡಿ ಹೆಂಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸ್ಯಾರಿನಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ ನೋಡಿ. ಫುಲ್ಲು ಕೆರೆ ಇದೆ ನೋಡಿ ದೇವಸ್ಥಾನದಿಂದ. ಅದೆಷ್ಟು ಪ್ರಶಾಂತವಾಗಿದೆ. ಈಗ ನಡ್ಕೊಂಡು ಹಿಂಗೆ ಹೋಗೋದು. ನಿಮ್ಮ ಸಪೋರ್ಟು ಹೀಗೆ ಇರಲಿ. ಹಾಗೆ ಫಾಲೋ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಧನ್ಯವಾದಗಳು.